ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏರ್ಪೋರ್ಟ್ ನಿಂದ 4 ಮಾರ್ಗಗಳಲ್ಲಿ ಪ್ರಜ್ವಲ್ ಕರೆದೊಯ್ಯಲು ಎಸ್ಐಟಿ ಪ್ಲಾನ್ ಮಾಡಿದೆ. ಪ್ಲಾನ್ ನಂಬರ್ 1 ಟರ್ಮಿನಲ್ 2 ಆಗಮನ ಗೇಟ್ ಮೂಲಕ ಹೊರಗೆ ಕರೆತರಲು ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಮಾಡಿದ್ದು, ಪ್ಲಾನ್ 2 ಟರ್ಮಿನಲ್ 2 ವಿಐಪಿ ನಿರ್ಗಮನದ ಗೇಟ್ ಮೂಲಕ ಕರೆತರುವ ಸಾಧ್ಯತೆ ಕೂಡ ಇದೆ. ಇನ್ನು ಪ್ಲಾನ್ ನಂಬರ್ 3 ಟರ್ಮಿನಲ್ 2 ಒಳಭಾಗದಿಂದ ಟರ್ಮಿನಲ್ 1ಗೆ ಕರೆತಂದು ಎಕ್ಸಿಟ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಇನ್ನು ಎಸ್ಐಟಿಯ 4ನೇ ಪ್ಲಾನ್ ಟರ್ಮಿನಲ್ 1 ಬಳಿಯ ಅಲ್ಫಾ ಗೇಟ್ ನಿಂದ ಹೊರಗೆ ಕರೆತರುವ ಸಾಧ್ಯತೆ ಕೂಡ ಇದೆ. ಇನ್ನು ಮಾಧ್ಯಮ ಬೆಂಬಲಿಗರು ವಕೀಲರಿಂದ ಕಣ್ತಪ್ಪಿಸಿ ಕರೆದೊಯ್ಯಲು ಎಸ್ಐಟಿ ಪ್ಲಾನ್ ಮಾಡಿದ್ದು, ಮಾಧ್ಯಮಗಳಿಗೆ ಪ್ರಜ್ವಲ್ ಹೇಳಿಕೆ ನೀಡದಂತೆ ಎಸ್ಐಟಿ ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನ ನೀಡಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ ನಿಂದ ಪ್ರಜ್ವಲ್ ಕರೆದೊಯ್ಯಲು ಎಸ್ಐಟಿ ಪ್ಲಾನ್ ಅನ್ನ ರೂಪಿಸಿದೆ. 4 ಮಾರ್ಗಗಳಲ್ಲಿ ಪ್ರಜ್ವಲ್ ಅನ್ನ ಏರ್ಪೋರ್ಟ್ ನಿಂದ ಹೊರಗೆ ತರಲು ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡಿದ್ದು, ಟರ್ಮಿನಲ್ 2 ಆಗಮನ ಗೇಟ್ ಮೂಲಕ ಹೊರಗೆ ಕರೆತರುವ ಸಾಧ್ಯತೆ ಕೂಡ ಇದೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಮುತ್ತಪ್ಪ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಎಸ್ ಮುತ್ತಪ್ಪ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬೆಂಗಳೂರಿನ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. ಭದ್ರತೆ ಯಾವ ರೀತಿಯಾಗಿದೆ? ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಮುತ್ತಪ್ಪ? ಕಾವ್ಯ, ಈಗಾಗಲೇ ಪ್ರಜ್ವಲ್ ರೇವಣ್ಣರನ್ನ ಪಿಕ್ ಮಾಡಿಕೊಂಡು ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಸಿಐಎಸ್ಎಫ್ ನ ಅಧಿಕಾರಿಗಳು ಕೂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿರುವಂತದ್ದು. ಅಂದ್ರೆ ಮಾಧ್ಯಮದವರ ಕಣ್ಣನ್ನ ತಪ್ಪಿಸಿಕೊಂಡು ಈ ಏರ್ಪೋರ್ಟ್ ನ ಹೊರಕ್ಕೆ ಹೇಗೆ ಕರೆತರಬೇಕಂತ ಹೇಳಿ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಒಟ್ಟು 4 ಹಂತದಲ್ಲಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಪ್ಲಾನ್ 1 ಟರ್ಮಿನಲ್ 2 ನಲ್ಲಿ ಇಳಿದ ತಕ್ಷಣ ಅವರನ್ನು ನೇರವಾಗಿ ಇಮಿಗ್ರೇಷನ್ ಡೆಸ್ಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಟ್ಯಾಂಪ್ ಹಾಕಿದ ನಂತರ ನೇರವಾಗಿ ಟರ್ಮಿನಲ್ 2 ನ ಅರೈವಲ್ ಗೇಟ್ ಮುಖಾಂತರವಾಗಿ ಕರೆದುಕೊಂಡು ಹೋಗೋದು. ಪ್ಲಾನ್ 2 ಇದೇ ಟರ್ಮಿನಲ್ 2 ನಲ್ಲಿರುವಂತಹ ಮತ್ತೊಂದು ವಿಐಪಿ ಗೇಟ್ ಇದೆ, ಆ ಗೇಟ್ ನ ಮುಖಾಂತರವಾಗಿ ಅವರನ್ನ ಏರ್ಪೋರ್ಟ್ ಇಂದ ಹೊರಗಡೆ ತೆಗೆದುಕೊಂಡು ಹೋಗೋದು. ಒಂದೊಮ್ಮೆ ಏನಾದರೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆ ಮಾಡೋರ ಸಂಖ್ಯೆ ಬಂದ್ರೆ ಅಥವಾ ಅವರ ಪರವಾಗಿ ವಕೀಲರು ಬಂದ್ರೆ ಅಥವಾ ಮಾಧ್ಯಮದವರ ಸಂಖ್ಯೆ ಹೆಚ್ಚಾದ್ರೆ ಅವ್ರನ್ನ ನೇರವಾಗಿ ಟರ್ಮಿನಲ್ 2 ನ ಮುಖಾಂತರವಾಗಿ ನೇರವಾಗಿ ಟರ್ಮಿನಲ್ 1ಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಅರೈವಲ್ ಗೇಟ್ ಇಂದ ಕರೆದುಕೊಂಡು ಹೋಗಬೇಕು. ಅಥವಾ ಅಲ್ಫಾ ಗೇಟ್ ಅಂತ ನಾವೇನು ಕರಿತೀವಿ ಅಂದ್ರೆ ವಿವಿಐಪಿಗಳು ಅಥವಾ ಬೇರೆ ಯಾವ್ದಾದ್ರೂ ಒಂದು ತುರ್ತು ನಿರ್ಗಮನಕ್ಕೆ ಇರುವಂತಹ ಒಂದು ಗೇಟ್, ಅದು ಆ ಆಲ್ಫಾ ಗೇಟ್ ಮುಖಾಂತರವಾಗಿ ಕೂಡ ಹೊರಗಡೆ ಕರೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನಾವು ತೋರಿಸ್ತಿರುವಂತಹ ಈ ಗೇಟ್ ನ ಮುಖಾಂತರವಾಗಿನೇ ಪ್ರಜ್ವಲ್ ರೇವಣ್ಣರನ್ನ ಕರೆದುಕೊಂಡು ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇದು ಜನಸಾಮಾನ್ಯರಿಗೆ ಓಡಾಡುವಂತಹ ಒಂದು ಈ ಗೇಟ್ ಅಲ್ಲ, ಇಲ್ಲಿರುವಂತಹ ಸಿಬ್ಬಂದಿಗೆ ಆಗಿರ್ಬೋದು, ಭದ್ರತಾ ಸೀನಿಯರ್ ಅಧಿಕಾರಿಗಳು ಹೋಗುವಂತಹ ಒಂದು ಗೇಟ್ ಇದು. ಈ ಗೇಟ್ ನಿಂದ ನೇರವಾಗಿ ಬಂದ್ರೆ ಇಲ್ಲಿ ವಿವಿಐಪಿ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಈ ಕಾರ್ ಪಾರ್ಕಿಂಗ್ ಮುಖಾಂತರವಾಗಿನೇ ಅವರನ್ನ ಕರೆದುಕೊಂಡು ಹೋಗುವಂತಹ ಪ್ಲಾನ್ ಅನ್ನ ಅಧಿಕಾರಿಗಳು ಕೂಡ ಮಾಡಿಕೊಂಡಿದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಈ ಕರೆದುಕೊಂಡು ಹೋಗುವಂತಹ ಸಮಯದಲ್ಲಿ ಮಾಧ್ಯಮದವರಿಗೆ ಏನಾದರೂ ಹೇಳಿಕೆಗಳನ್ನ ಕೊಟ್ರೆ ಮತ್ತೆ ಅದೇ ಒಂದು ದೊಡ್ಡ ಇಶ್ಯೂ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಈಗ ಅವರನ್ನ ಬೇರೆ ಭಾಗದಿಂದ ಕರ್ಕೊಂಡು ಹೋಗೋದಕ್ಕೆ ಈಗ ಸಿಎಸ್ಎಫ್ ನ ಅಧಿಕಾರಿಗಳು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗಾಗಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.